ಮನೇಲಾಗ್ಬೋದು, ಆಫೀಸಲ್ಲಾಗ್ಬೋದು, ಸ್ಕೂಲು ಕಾಲೇಜಲ್ಲಾಗ್ಬೋದು, ಆಸ್ಪತ್ರೆ ಆಗ್ಬೋದು, ಎಲ್ಲ ಕಡೆನೂ ಕುಡಿಯೋದಕ್ಕೆ ನೀರು ಇಟ್ಟಿರ್ತಾರೆ. ಕೆಲವು ಕಡೆ ವಾಟರ್ ಫಿಲ್ಟರ್ನ ಯೂಸ್ ಮಾಡ್ತಾರೆ, ಮತ್ತು ಕೆಲವು ಕಡೆ ಈ ರೀತಿಯಾದಂಥ ಡಿಸ್ಪೆನ್ಸರ್ನ ಯೂಸ್ ಮಾಡ್ತಾರೆ. ಕೆಲವರು ಡೈರೆಕ್ಟಾಗಿ ಬಾಟ್ಲಿಂದನೂ ಸಹ ನೀರನ್ನ ಬಗ್ಗಿಸ್ಕೋಬೋದು. ಕೆಲವೊಮ್ಮೆ ವಾಟರ್ ಡಿಸ್ಪೆನ್ಸರ್ಗೆ ಬಾಟ್ಲನ್ನ ಹಾಕ್ಬೇಕಾದ್ರೆ ನಿಮಗೆ ಶ್ರಮ ಆಗ್ಬೋದು, ಮತ್ತು ಕೆಲವೊಮ್ಮೆ ನೀವು ಡೈರೆಕ್ಟಾಗಿ ಬಾಟ್ಲಿನಿಂದ ನೀರು ಗ್ಲಾಸ್ಗೆ ಹಾಕೋಬೇಕಾದಾಗ ಭಾಳಷ್ಟು ನೀರು ಚೆಲ್ಬೋದು. ಈ ರೀತಿ ಇದೆಲ್ಲದಕ್ಕೂ ಪರಿಹಾರವಾಗಿ ಶಾಪ್ಜಿ ಅವರು ನಿಮಗೋಸ್ಕರ ತಂದಿದ್ದಾರೆ ಟೆಕ್ ಎಲೆಕ್ಟ್ರಾನಿಕ್ ಪಂಪ್. ಇದು ಒಂದು ರೀಚಾರ್ಜಬಲ್ ಆದಂತಹ ಎಲೆಕ್ಟ್ರಾನಿಕ್ ಪಂಪ್ ಆಗಿದೆ. ಇದನ್ನು ಇನ್ಸ್ಟಾಲ್ ಮಾಡೋದಾಗ್ಬೋದು ಅಥವಾ ಉಪಯೋಗಿಸೋದಾಗ್ಬೋದು, ಬಹಳ ಸುಲಭ. ನೀವಿಲ್ಲಿ ನೋಡ್ತಾ ಇದ್ದೀರಾ ಮೈನ್ ಯೂನಿಟ್ನ. ಇಲ್ಲಿ ನಿಮಗೆ ಚಾರ್ಜ್ ಮಾಡೋದಕ್ಕೆ ಒಂದು USB ಪೋರ್ಟ್ನ ಸಹ ಕೊಟ್ಟಿದ್ದಾರೆ. ಜೊತೆಗೆ ಇದರ ಕೆಳಭಾಗದಲ್ಲಿ ಬಾಟ್ಲಿಗೆ ಹೋಗ್ತಕ್ಕಂಥ ಪೈಪ್ನ ಅಟ್ಯಾಚ್ ಮಾಡೋದಕ್ಕೂ ನಿಮಗೆ ಆಪ್ಷನ್ನ ಕೊಟ್ಟಿದ್ದಾರೆ. ಈ ಒಂದು ಯೂನಿಟ್ನ ಮೇಲೆ ನಿಮಗೊಂದು ಆನ್ ಆಫ್ ಬಟನ್ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಈ ಬಟನ್ ಸಹಾಯದಿಂದ ನೀವು ಆರಾಮಾಗಿ ಇಟ್ಕೋಬೋದು. ಇದನ್ನು ಜೋಡಿಸೋದಕ್ಕೆ ಬಹಳ ಸುಲಭ. ಮೊದಲಿಗೆ ಇದರ ಒಂದು ಪೈಪ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಪೈಪನ್ನು ಕನೆಕ್ಟ್ ಮಾಡಿದ ನಂತರ ನಾವು ಇದನ್ನು ಬಾಟ್ಲಿಗೆ ಸೇರಿಸಬೇಕಾಗುತ್ತೆ. ಬಾಟ್ಲಿಗೆ ಸೇರಿಸಿದ ನಂತರ ನಮಗೆ ಇಲ್ಲೊಂದು ಸ್ಟೀಲ್ ಪೈಪ್ನ ಕೊಟ್ಟಿದ್ದಾರೆ. ಇದು ನೀರನ್ನ ಹೊರ ತೆಗೆಯೋದಕ್ಕೆ ಭಾಳ ಸಹಕಾರಿಯಾಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಮೇಲ್ಗಡೆ ಇರ್ತಕ್ಕಂಥ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನೀರು ತಾನಾಗೆ ಹೊರಗಡೆ ಬರುತ್ತೆ. ಒಮ್ಮೆ ಗ್ಲಾಸ್ ತುಂಬಿದ ನಂತರ ನೀವು ಮತ್ತೆ ಆ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಬಹಳ ಪವರ್ಫುಲ್ ಆಗಿದೆ. ನೀವು ಒಮ್ಮೆ ಇದನ್ನು ಚಾರ್ಜ್ ಮಾಡೋದಕ್ಕೆ ಒಂದು 3 ಗಂಟೆಗಳ ಕಾಲ ಟೈಮ್ ತೊಗೊಳುತ್ತೆ. ನೀವು ಒಮ್ಮೆ ಚಾರ್ಜ್ ಮಾಡಿದ್ರೆ ಒಂದು ವಾರದಿಂದ 10 ದಿನಕ್ಕೂ ಹೆಚ್ಚಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಹಾಗಿದ್ರೆ ನೀವು ಇದನ್ನೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಖಂಡಿತ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶಾಪ್ಜಿ ಅವರ ಆ್ಯಪ್ನ ಲಿಂಕ್ ಇದೆ, ಡೌನ್ಲೋಡ್ ಮಾಡಿ. ಶಾಪ್ಜಿ ಅವರು ನಿಮಗೆ MRPಗಿಂತ ಹೋಲ್ಸೇಲ್ ದರಕ್ಕಿಂತ ಬಹಳ ಕಡಿಮೆ ಬೆಲೆಗೆ ನಿಮಗೆ ವಸ್ತುಗಳನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ನೀವು ಖರೀದಿ ಮಾಡಿದಂಥ ವಸ್ತು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ನೀವು ರಿಟರ್ನ್ ಸಹ ಮಾಡ್ಬೋದು. ಜೊತೆಗೆ ನೀವು ಶಾಪ್ಜಿನಲ್ಲಿ ಯಾವುದಾದ್ರು ವಸ್ತು ಖರೀದಿ ಮಾಡಿದ್ರೆ ಕ್ಯಾಶ್ ಆನ್ ಡೆಲಿವರಿ ಇದೆ. ನೀವು ಡೆಲಿವರಿ ತೊಗೋಬೇಕಾದ್ರೆ ದುಡ್ಡು ಕೊಟ್ಟರೆ ಆಯಿತು. ಹಾಗೆ ಮತ್ತೆ ಆಗ್ತಡ ಈಗಲೇ ಶಾಪ್ಜಿ ಆ್ಯಪ್ನ ಡೌನ್ಲೋಡ್ ಮಾಡಿ ತಮಗೆ ಬೇಕಾದಂಥ ವಸ್ತುನ MRP ಎಲ್ಲ ಹೋಲ್ಸೇಲ್ ದರಕ್ಕಿಂತ ಕಡಿಮೆಗೆ ಪಡ್ಕೊಳ್ಳಿ. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಇವತ್ತು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಹೋಟ್ಲಲ್ಲಿ ಪೈನಾಪಲ್ ಕೇಸರಿ ಬಾತ್ ಮಾಡ್ತಾರೆ, ಜೊತೆಗೆ ಯಾವ ರೀತಿ ಖಾರ ಬಾತ್ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಇದನ್ನು ಚೌಚೌ ಬಾತ್ ಅಂತಲೂ ಕರೆಯೋದುಂಟು. ಅದರಲ್ಲೂ ಈ ಖಾರ ಬಾತ್ ಮತ್ತು ಕೇಸರಿ ಬಾತ್ಗೆ ಮನಸೋಲ್ದೋರಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಬನ್ನಿ ಹೋಟ್ಲ್ ಸ್ಟೈಲಲ್ಲಿ ಯಾವ ರೀತಿ ಖಾರ ಬಾತ್ ಮತ್ತು ಕೇಸರಿ ಬಾತ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಮೊದಲಿಗೆ ನಾವು ಪೈನಾಪಲ್ ಕೇಸರಿ ಬಾತ್ ರೆಸಿಪಿನ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಪೈನಾಪಲ್ ಕೇಸರಿ ಬಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು, ಹಾಗೆ ಮಾಡ್ತಕ್ಕಂಥ ವಿಧಾನ ಅನ್ನೋದೀಗ ತಿಳ್ಕೊಳ್ಳೋಣ. ಪೈನಾಪಲ್ ಕೇಸರಿ ಬಾತ್ ಮಾಡೋದಕ್ಕೆ ನಾವಿಲ್ಲಿ ಚಿರೋಟಿ ರವೆನ 250 ಗ್ರಾಮ್ ತೊಗೊಂಡಿದ್ದೀವಿ. ನೀವು ಯಾವ ಅಳತೆಯ ರವೆ ತೊಗೊಳ್ತಿರೋ ಅದಕ್ಕಿಂತ ಒಂದು 1/4 ಭಾಗದಷ್ಟು ಹೆಚ್ಚು ನೀವು ಸಕ್ಕರೆನ ತೊಗೋಬೇಕಾಗತ್ತೆ. ಅದೇ ರೀತಿಯಾಗಿ ಒಂದು 3/4 ಕಪ್ಪಷ್ಟು ಪೈನಾಪಲ್ ಪೀಸ್ಗಳು, ಎಣ್ಣೆ 100 ml ನಷ್ಟು, ತುಪ್ಪ 100 ml ನಷ್ಟು, ದ್ರಾಕ್ಷಿ 50 ಗ್ರಾಮ್ನಷ್ಟು, ಗೋಡಂಬಿ 50 ಗ್ರಾಮ್ನಷ್ಟು, ಕೇಸರಿ ಬಣ್ಣ ಸ್ವಲ್ಪ, ಲವಂಗ 5ರಿಂದ 6, ಏಲಕ್ಕಿ ಕಾಯಿ 4. ಇದಿಷ್ಟೇ ನಿಮಗೆ ಪೈನಾಪಲ್ ಕೇಸರಿ ಬಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗಿದ್ರೆ ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಮೊದಲು ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡ್ತಾ ಕುದಿಸ್ಕೊಳ್ತಾ ಇದ್ದೀವಿ. ನೀವು ಯಾವ ಅಳತೆಯ ರವೆ ತೊಗೊಂಡಿರ್ತೀರೋ ಅದಕ್ಕಿಂತ 3 ಪಟ್ಟು ನೀರನ್ನಲ್ಲಿ ಸೇರಿಸ್ಕೋಬೇಕಾಗತ್ತೆ. ಅಂದರೆ ನೀವು 1 ಲೋಟದಷ್ಟು ರವೆನ ತೊಗೊಂಡ್ರೆ 3 ಲೋಟದಷ್ಟು ನೀರನ್ನು ನಾವು ಈ ರೀತಿ ಬಿಸಿ ಮಾಡಿ ಕುದಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ನೀರು ಸಹ ಕುದ್ದಾದ ನಂತರ ನಾವು ಸ್ಟವ್ ಮೇಲೊಂದು ಬಾಣಲಿನ ಇಟ್ಕೊಂಡಿದ್ದೀವಿ. ಈಗ ಸ್ಟವ್ನ ಹಚ್ಚಿ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಹೊತ್ತಿನ ನಂತರ ಬಾಣಲಿಯಲ್ಲಿ ಬಿಸಿಯಾಗಿದೆ. ಬಿಸಿಯಾದ ನಂತರ ಬಾಣಲಿಗೆ ಎಣ್ಣೆನ ಹಾಗೆ ತುಪ್ಪನೂ ಸಹ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಎಣ್ಣೆ ಬಿಸಿಯಾಗಿ ತುಪ್ಪನೂ ಸಹ ಕರಗಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಎಣ್ಣೆ ಮತ್ತು ತುಪ್ಪ ಎರಡೂ ಬಿಸಿಯಾಗಿದೆ. ಈಗ ಬಿಸಿಯಾದಂಥ ಎಣ್ಣೆ ಮತ್ತು ತುಪ್ಪಕ್ಕೆ ಗೋಡಂಬಿನ ಸೇರಿಸ್ಕೊಳ್ಳೋಣ. ಹಾಗೆ ಜೊತೆಗೆ ದ್ರಾಕ್ಷಿನೂ ಸಹ ಸೇರಿಸಿ ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ದ್ರಾಕ್ಷಿ ಮತ್ತು ಗೋಡಂಬಿನೂ ಸಹ ನಾವು ಫ್ರೈ ಮಾಡ್ಕೊಂಡಾಯಿತು. ನಂತರ ನಾವು ತಗೊಂಡಂಥ ರವೆನ ಸೇರಿಸ್ಬೇಕಾಗತ್ತೆ. ಈ ರೀತಿ ರವೆನ ಸೇರಿಸಾದ ನಂತರ ನಾವು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎಣ್ಣೆ, ರವೆ, ತುಪ್ಪ ಎಲ್ಲನೂ ಸಹ ಚೆನ್ನಾಗಿ ಬೆರಿಬೇಕಾಗತ್ತೆ. ನಾವು ಎಲ್ಲರಿಗೂ ರವೆನ ಹುರ್ಕೋಬೇಕಂದ್ರೆ ಖಂಡಿತ ನಾವು ಮಿಕ್ಸ್ ಮಾಡಿದಂಥ ರವೆ ಬಿಸಿ ಆಗ್ತಾ ನಿಮಗೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ರವೆನ ಹುರ್ಕೋಬೇಕಾಗತ್ತೆ. ನಾವು ಸ್ವಲ್ಪ ಹೊತ್ತು ರವೆನ ಹುರಿದಾದ ನಂತರ ಕೇಸರಿ ಬಣ್ಣನ ಸೇರಿಸ್ಕೊಳ್ತಾ ಇದ್ದೀವಿ. ಕೇಸರಿ ಬಣ್ಣ ಸೇರಿಸಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಣ್ಣೆ ಮತ್ತು ತುಪ್ಪದಲ್ಲಿ ರವೆನ ಹುರಿತಾ ಇದ್ದರೆ ನೀವು ಮಾಡ್ತಾ ಇರ್ತಕ್ಕಂಥ ಕೇಸರಿ ಬಾತಿನ ಪರಿಮಳ ಬರೀ ನಿಮ್ಮ ಮನೆ ಅಷ್ಟೇ ಅಲ್ಲ, ನಿಮ್ಮ ಮನಸ್ಸಿನ ತುಂಬನೂ ಇದರ ಸುವಾಸನೆ ತುಂಬಿಕೊಳ್ಳುತ್ತೆ. ನಾವು ಈ ರೀತಿ ರವೆನ ಹುರಿಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ತಾಳ್ಮೆಯಿಂದ ರವೆನ ಹುರ್ಕೋಬೇಕಾಗತ್ತೆ. ನೀವು ರವೆನ ಎಷ್ಟು ನಿಧಾನಕ್ಕೆ ತಾಳ್ಮೆಯಿಂದ ಹುರಿತೀರಾ ನಿಮಗೆ ಈ ರೆಸಿಪಿ ಅಷ್ಟು ರುಚಿ ಕೊಡುತ್ತೆ.
ನಿಮ್ಗೇನಾದ್ರು ರವೆನ ಉರಿಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಹೆಚ್ಚು ಕಾವು ಬರ್ತಾ ಇದೆ ಅಂದರೆ ಬೇಕಾದ್ರೆ ನೀವು ಲೋ ಫ್ಲೇಮ್ಗೂ ಸಹ ಹಾಕ್ಕೊಂಡು ಹುರ್ಕೋಬೋದು. ಈಗ ಇಲ್ಲಿ ನೋಡ್ತಾ ಇದ್ದಲ್ಲ, ಸುಮಾರು ಒಂದು 5ರಿಂದ 6 ನಿಮಿಷವರೆಗೂ ನಾವು ಚೆನ್ನಾಗಿ ರವೆನ ಹುರ್ಕೊಂಡಾಗಿದೆ. ನಂತರ ಈಗ ನಾವು ಏನು ನೀರನ್ನ ಕುದಿಸಿ ಬಿಸಿ ಮಾಡ್ಕೊಂಡಿದ್ವಿ, ಆ ಕುದೀತಾ ಇರ್ತಕ್ಕಂಥ ಬಿಸಿ ನೀರನ್ನ ಈಗ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಬಾಣಲಿಗೆ ಸೇರಿಸಿದ ನಂತರ ಯಾವ ರೀತಿ ಬಣ್ಣ ಚೇಂಜ್ ಆಯಿತು ಅಂತ. ನೀವು ಯಾವುದೇ ಕಾರಣಕ್ಕೆ ತಣ್ಣೀರನ್ನ ಬಳಸಲೇಬಾರ್ದು. ಈ ರೀತಿ ಈ ರೆಸಿಪಿಗೆ ಬಿಸಿ ನೀರನ್ನೇ ನೀವು ಬಳಸಬೇಕು. ಈ ಮೆಥಡಲ್ಲಿ ಮಾಡೋದ್ರಿಂದನೇ ನಿಮಗೆ ಕರೆಕ್ಟಾಗಿ ಹೋಟೆಲ್ ಸ್ಟೈಲ್ನ ರುಚಿ ಆಗ್ಬೋದು ಮತ್ತು ಆ ಒಂದು ಹದ ಆಗ್ಬೋದು ನಿಮಗೆ ಸಿಗೋದಕ್ಕೆ ಸಾಧ್ಯ. ಈಗ ಬಿಸಿನೀರನ್ನು ಬೆರೆಸಾದ ನಂತರ ನಾವು 3/4 ಕಪ್ಪಷ್ಟು ಪೈನಾಪಲ್ ನೀನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಆ ಪೈನಾಪಲ್ನು ಸಹ ಈಗ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೇ ನಾವು ತೊಗೊಂಡಂಥ 3ರಿಂದ 4 ಏಲಕ್ಕಿ ಕಾಯಿನ ಪುಡಿ ಮಾಡಿ ಮತ್ತು ಲವಂಗನೂ ಸಹ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ಇದನ್ನೆಲ್ಲ ಸೇರಿಸಾದ ನಂತರ ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಸಹ ಹೋಟೆಲ್ ಸ್ಟೈಲ್ನ ಪೈನಾಪಲ್ ಕೇಸರಿಬಾತ್ ಮಾಡಬೇಕು ಅಂದರೆ ಖಂಡಿತ ಈ ವಿಡಿಯೋನ ಫಾಲೋ ಮಾಡಿ, ಜೊತೆಗೆ ನಾವು ತೊಗೊಂಡಿರ್ತಕ್ಕಂಥ ಅಳತೆನ ಯಥಾವತ್ತಾಗಿ ಉಪಯೋಗಿಸಿ ನೀವು ಸಹ ಇದೇ ರೀತಿಯಾಗಿ ಖಂಡಿತವಾಗಿಯೂ ಕೇಸರಿಬಾತ್ನ ಮಾಡ್ಬೋದು. ನಂತರ ಈಗ ನಾವು ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ. ನಾವು ಸಕ್ಕರೆನ ರವೆ ಅಳತೆಗಿಂತ 1/4 ಭಾಗದಷ್ಟು ಹೆಚ್ಚನ್ನು ತಗೊಂಡು ನಾವಿಲ್ಲಿ ಸೇರಿಸ್ತಾ ಇದ್ದೀವಿ. ಸಕ್ಕರೆನ ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ನಾವು ಸೇರಿಸಿದಂಥ ಸಕ್ಕರೆ ಹಾಗೆ ರವೆ ಚೆನ್ನಾಗಿ ಬೆರಿಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ, ಜೊತೆಗೆ ನಾವು ಬಿಸಿನೀರನ್ನು ಸೇರಿಸಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಗಂಟು ಸಹ ಬರಲ್ಲ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಸಕ್ಕರೆ ಕಂಪ್ಲೀಟಾಗಿ ಕರಗಿ ರವೆ ಮತ್ತು ತುಪ್ಪದ ಜೊತೆ ಎಷ್ಟು ಚೆನ್ನಾಗಿ ಬೆರ್ತಿದೆ ಅಂತ, ಜೊತೆಗೆ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಪೈನಾಪಲ್ ಕೇಸರಿಬಾತ್ ರೆಡಿಯಾಗಿದೆ ಅಂತ ನೋಡ್ತಾ ಇದ್ರಲ್ಲ. ಈ ಸಂದರ್ಭದಲ್ಲಿ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಇಲ್ಲಿ ಪೈನಾಪಲ್ ಕೇಸರಿಬಾತು ಬಿಸಿಯಾಗಿರೋದ್ರಿಂದ ಸ್ವಲ್ಪ ತೆಳ್ಳಕ್ಕೆ ನಿಮಗೆ ಕಾಣ್ತಾ ಇರ್ಬೋದು. ಸ್ವಲ್ಪ ತಣ್ಣಗಾದ ನಂತರ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ನಮಗೆ ತಿನ್ನೋದಕ್ಕೆ ಬೇಕಾದಂಥ ಅದ ಪರ್ಫೆಕ್ಟಾಗಿ ಬರುತ್ತೆ. ನೀವು ಬಿಸಿನಲ್ಲಿ ಈ ರೀತಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಮುಂದೆ ನಿಮಗೆ ಸ್ವಲ್ಪ ಗಟ್ಟಿಯಾಗೋದು. ಹಾಗಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, 100% ಹೋಟೆಲ್ ಸ್ಟೈಲ್ನ ಪೈನಾಪಲ್ ಕೇಸರಿಬಾತ್ ಇಲ್ಲಿ ರೆಡಿಯಾಗಿದೆ. ಹಾಗಿದ್ರೆ ನೀವು ಸಹ ಟ್ರೈ ಮಾಡ್ತಿರಲ್ಲ. ರುಚಿ ಮಾತ್ರ ಬಹಳ ಅದ್ಭುತವಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ. ಅದರಲ್ಲಂತೂ ಇದನ್ನು ಬಿಸಿ ತಿಂದರೆ ಅದರ ಮಜಾನೇ ಬೇರೆ ಲೆವೆಲಲ್ಲಿರುತ್ತೆ. ಹಾಗಿದ್ರೆ ಬನ್ನಿ ಈಗ ಇದಕ್ಕೆ ಜೋಡಿಯಾದಂತಹ ಖಾರಬಾತ್ ಮಾಡೋದನ್ನು ಹೇಗೆ ಅಂತ ಈಗ ನೋಡ್ಕೊಳ್ಳೋಣ. ಈಗ ಹೋಟೆಲ್ ಸ್ಟೈಲ್ನ ಖಾರಬಾತ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ನಾವು ಮಾಡಿದಂಥ ಕೇಸರಿಬಾತು ಸಿಹಿಯಾಗಿ ಎಷ್ಟು ರುಚಿಯಾಗಿರುತ್ತೋ ಅದೇ ರೀತಿ ಈ ಖಾರಬಾತು ಸಹ ಅಷ್ಟೇ ರುಚಿಯಾಗಿ ಖಾರವಾಗಿರುತ್ತೆ. ಹಾಗಿದ್ರೆ ಬನ್ನಿ ಈಗ ಖಾರಬಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಮೀಡಿಯಂ ರವೆ ಅಥವಾ ಉಪ್ಪಿಟ್ಟಿನ ರವೆ ಅಂತ ಕರೀತಾರೆ 1/4 kg ತೊಗೊಂಡಿದ್ದೀವಿ. ತೆಂಗಿನಕಾಯಿ ತುರಿನ 1 ಕಪ್ಪಷ್ಟು ತೊಗೊಂಡಿದ್ದೀವಿ. ಹಾಗೆ 2 ಈರುಳ್ಳಿನ ತೊಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ 1ರಿಂದ 2 ಟೊಮೊಟೊ ಹಣ್ಣನ್ನು ಸಹ ನಾವು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಸಿ ಮೆಣಸಿನಕಾಯಿ 4ರಿಂದ 5 ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ ಮೊದಲೇ ಬೇಯಿಸಿಟ್ಟಂಥ ಕ್ಯಾರೆಟ್ ಮತ್ತು ಬೀನ್ಸ್ ಹಾಗೆ ಹಸಿರು ಬಟಾಣಿನ ನಾವು 1 ಕಪ್ನಷ್ಟು ತೊಗೊಂಡಿದ್ದೀವಿ. ಇದ್ರ ಜೊತೆಗೆ ಎಣ್ಣೆ 150 ml, ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, ಉದ್ದಿನಬೇಳೆ 1 ಟೇಬಲ್ ಸ್ಪೂನಷ್ಟು, ಅರಿಶಿಣದ ಪುಡಿ ಸ್ವಲ್ಪ, 1 ನಿಂಬೆಹಣ್ಣನ್ನು ತೊಗೊಂಡು ಇಲ್ಲಿ ಅದರ ಕಂಪ್ಲೀಟ್ ರಸವನ್ನು ತೊಗೊಂಡಿದ್ದೀವಿ. ಒಗ್ಗರಣೆಗೆ ಸಾಸಿವೆ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ನಿಮಗೆ ಹೋಟೆಲ್ ಸ್ಟೈಲ್ನ ಖಾರಬಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಖಾರಬಾತ್ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ನಾವು ಮೊದಲಿಗೆ ಕೇಸರಿಬಾತ್ ಮಾಡೋದಕ್ಕೆ ಯಾವ ರೀತಿ ನೀರನ್ನು ಕಾಯಿಸಿಟ್ಕೊಂಡಿದ್ವೋ ಅದೇ ರೀತಿ ಖಾರಬಾತ್ ಮಾಡೋದಕ್ಕೂ ರವೆಯ ಅಳತೆಗಿಂತ 3 ಪಟ್ಟು ನೀರನ್ನು ನಾವು ಮೊದಲೇ ಬಿಸಿ ಮಾಡಿ ಕುದಿಸಿ ಕಾಯಿಸಿ ಇಟ್ಕೋಬೇಕಾಗತ್ತೆ. ನಂತರ ನಾವು ಸ್ಟವ್ ಮೇಲೊಂದು ಬಾಣಲಿನ ಇಟ್ಕೊಂಡು ಸ್ಟವ್ನ ಹಚ್ಚಿ ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ. ಈಗ ಬಿಸಿಯಾದಂಥ ಬಾಣಲಿಗೆ ನಾವು ಎಣ್ಣೆನ ಸೇರಿಸ್ಕೊಳ್ಳೋಣ. ನಾವು ಸೇರಿಸಿದಂಥ ಎಣ್ಣೆನೂ ಸಹ ಸ್ವಲ್ಪ ಬಿಸಿ ಆಗಬೇಕು. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ನಾವು ಸಾಸಿವೆನ ಹಾಕಿ ಸ್ವಲ್ಪ ಸಿಡಿಸ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆನೂ ಸಹ ಸೇರಿಸಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಇದನ್ನು ನೀವು ಬಿಸಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಸಾಕು. ಇದನ್ನೆಲ್ಲ ಹುರಿದಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಈರುಳ್ಳಿನ ಸೇರಿಸಿದ ನಂತರ ಸ್ವಲ್ಪ ಹೊತ್ತು ಬಿಸಿಯಾದಂಥ ಎಣ್ಣೆಯಲ್ಲಿ ಈರುಳ್ಳಿನ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಇವೆರಡನ್ನೂ ಸಹ ಸೇರಿಸಾದ ನಂತರ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಬಾಣಲಿಗೆ ಮತ್ತು ಎಣ್ಣೆಗೆ ಸೇರಿಸಿದಂಥ ಪ್ರತಿಯೊಂದು ಪದಾರ್ಥಗಳು ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇದಾದ ನಂತರ ನಾವು ತೊಗೊಂಡಂಥ 1/4 kg ಉಪ್ಪಿಟ್ಟು ರವೆ ಅಥವಾ
ಮೀಡಿಯಂ ರವೆನ ಸೇರಿಸ್ಕೊಳ್ತಾ ಇದ್ದೀವಿ. ರವೆನೂ ಸೇರಿಸಿದ ನಂತರ ನಾವೆಲ್ಲ ಪದಾರ್ಥಗಳ ಜೊತೆ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲೆಲ್ಲನೂ ಮಿಕ್ಸ್ ಮಾಡಿದ ನಂತರ ಮತ್ತೆ ನಾವು ಅರಿಶಿಣದ ಪುಡಿನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀವಿ. ಅರಿಶಿಣದ ಪುಡಿನೂ ಸಹ ಸೇರಿಸಿದ ನಂತರ ಮತ್ತೆ ನಾವು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಅರಿಶಿಣದ ಪುಡಿ ಸೇರಿಸ್ಬೋದು ಅಥವಾ ಹಾಗೆ ಬಿಡ್ಬೋದು. ನೀವು ಈ ರೀತಿ ಅರಿಶಿಣದ ಪುಡಿನ ಸೇರಿಸೋದ್ರಿಂದ ಬರೀ ಬಣ್ಣ ಅಷ್ಟೇ ಅಲ್ಲ, ಖಾರಬಾತಿನ ರುಚಿ ಸಹ ಸೊಗಸಾಗಿರುತ್ತೆ. ಈಗ ಇಲ್ಲಿ ಚೆನ್ನಾಗಿ ಬೆರೆಸಿದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಒಮ್ಮೆ ಚೆನ್ನಾಗಿ ಬೆರೆಸ್ಕೋಬೇಕಾಗುತ್ತೆ. ಇಲ್ಲಿ ಉಪ್ಪನ್ನು ಸೇರಿಸಿ ಬೆರೆಸಾದ ನಂತರ ನಾವು ಕೇಸರಿಬಾತ್ ಮಾಡಬೇಕಾದ್ರೆ ಯಾವ ರೀತಿ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡ್ವಿ ರವೆನ, ಇಲ್ಲೂ ಸಹ ಅದೇ ರೀತಿ ನೀವು 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ರೀತಿ ನೀವು ರವೆನ ಹುರ್ಕೋಬೇಕಾದ್ರೆ ಖಂಡಿತ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲೇ ಇರಲಿ. ನೀವು ರವೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಅಷ್ಟು ಸೊಗಸಾಗಿರುತ್ತೆ ಖಾರಬಾತ್ ಅನ್ನೋದನ್ನು ಮರಿಬೇಡಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, 4ರಿಂದ 5 ನಿಮಿಷ ನಾವು ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ರವೆನ ಹುರ್ಕೊಂಡಾಗಿದೆ. ನಂತರ ನಾವೀಗ ಚೆನ್ನಾಗಿ ಕುದಿಸಿ ಬಿಸಿ ಮಾಡಿದಂಥ ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಯಾವ ರೀತಿ ಕೇಸರಿಬಾತ್ಗೆ 1 ರವೆ ಅಳತೆಗೆ 3 ಅಳತೆಯಷ್ಟು ನೀರನ್ನ ಸೇರಿಸ್ತಾ ಇದ್ದೀವಿ, ಅದೇ ರೀತಿ ಇಲ್ಲೂ ಸಹ 1 ಅಳತೆ ರವೆಗೆ 3 ಅಳತೆಯಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ಈಗ ಇಲ್ಲಿ ಕುದೀತಾ ಇರ್ತಕ್ಕಂಥ ಬಿಸಿನೀರನ್ನ ಬೆರೆಸಿದ ನಂತರ ನಾವು ಮೊದಲೇ ಬೇಯಿಸಿಟ್ಟಂಥ ಕ್ಯಾರೆಟ್, ಬೀನ್ಸ್ ಹಾಗೆ ಹಸಿರು ಬಟಾಣಿಯನ್ನು ಸಹ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಟೊಮೊಟೊ ಹಣ್ಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಾದ ನಂತರ ನಾವು ತೊಗೊಂಡಂಥ ನಿಂಬೆಹಣ್ಣಿನ ರಸನೂ ಸಹ ಸೇರಿಸಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಖಾರಬಾತ್ ಮಾಡೋದಕ್ಕೆ ತಗೊಂಡಂಥ ಎಲ್ಲ ಪದಾರ್ಥಗಳನ್ನು ಈಗ ನಾವು ಬಾಣಲಿಗೆ ಸೇರಿಸಾಗಿದೆ. ಜೊತೆಗೆ ಇಲ್ಲಿ ಖಾರಬಾತು ಸಹ ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇದೆ. ಮತ್ತು ನಾವಿಲ್ಲಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷಗಳ ಕಾಲ ನಾವು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಈ ರೀತಿ 2ರಿಂದ 3 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಹೋಟೆಲ್ ಸ್ಟೈಲ್ನ ಬಿಸಿಯಾದಂತಹ ಖಾರಬಾತ್ ರೆಡಿಯಾಗಿರುತ್ತೆ. ಈಗ ಇಲ್ಲಿ 2ರಿಂದ 3 ನಿಮಿಷ ಕುದ್ದಂಥ ಖಾರಬಾತ್ ಇಲ್ಲಿ ರೆಡಿಯಾಗಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಸೊಗಸಾಗಿ ಬಂದಿದೆ ಖಾರಬಾತ್ ಅಂತ. ಹಾಗಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಿಮಗೆ ಈ ವಿಡಿಯೋ ಮೂಲಕ ಮಾಡಿ ತಿಳಿಸಿದಂಥ ಹೋಟೆಲ್ ಸ್ಟೈಲ್ನ ಖಾರಬಾತ್ ಹಾಗೆ ಕೇಸರಿಬಾತ್ ರೆಸಿಪಿ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಮಾಡಿ ನೋಡಿ. ಇದರ ಒಂದು ರುಚಿ ಖಂಡಿತ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಯಾರು ಉಪ್ಪಿಟ್ಟು ತಿನ್ನಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಈ ಖಾರಬಾತು ಬಹಳ ರುಚಿಸುತ್ತೆ. ಅವರೇ ನಿಮಗೆ ಮತ್ತೆ ಖಾರಬಾತ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ. ಅಷ್ಟು ಸೊಗಸಾದಂಥ ರುಚಿ ಇದೆ ಈ ಒಂದು ಖಾರಬಾತಲ್ಲಿ. ಅಷ್ಟೇ ಅಲ್ಲ, ಈ ಕೇಸರಿಬಾತಲ್ಲೂ ಸಹ ನಿಮಗೆ ಅದಕ್ಕಿಂತ ಹೆಚ್ಚಿನ ರುಚಿ ಇದೆ. ಈ ಖಾರ ಮತ್ತು ಸಿಹಿ ಎರಡೂ ಸೇರಿದ್ರೆ ಒಂದು ಅಮೋಘವಾದಂಥ ರೆಸಿಪಿ ಅಂತ ಖಂಡಿತ ನಾನಂತೂ ಹೇಳ್ತೀನಿ. ಹಾಗಿದ್ರೆ ಈ ರೆಸಿಪಿ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಿರಲ್ಲ. ಇವತ್ತು ನಾವು ಮಾಡಿದಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ತಮ್ಮದೇನಾದ್ರು ರಿಕ್ವೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.